ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನು ಕನ್ನಡ ಭಾಷೆ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿರುವ ತಮಿಳುನಾಟ ಕಮಲಾಸನ್ ವಿರುದ್ಧ ಇವತ್ತು ಕರವೇ ನಾಡಿನಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ. ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಏನು ಕನ್ನಡ ದ್ರೋಹಿ ಹೇಳಿಕೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸುಳ್ಳು. ಇದು ಕನ್ನಡ 4000 ವರ್ಷಕ್ಕೂ ಇತಿಹಾಸ ಇರುವಂಥ ಭಾಷೆ. ಎಂದೆಂದಿಗೂ ಕೂಡ ದ್ರಾವಿಡ ಭಾಷೆಗಳಲ್ಲಿ ತಮಿಳಿಗೆ ಎಷ್ಟು ಮಾನ್ಯತೆ ಇದೆ, ಕನ್ನಡಕ್ಕೂ ಅಷ್ಟೇ ಭಾಷೆ ಮಾನ್ಯತೆ ಇದೆ. ಅದ ಕಾರಣ ಇವತ್ತೇನು ನಾಡದ್ರೋಹಿ ಕಮಲಾಸನ್ ಹೇಳಿಕೆಯನ್ನು ಖಂಡಿಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ನಾಯಕರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನ ನಾಡಿನಾದ್ಯಂತ ಹಮ್ಮಿಕೊಂಡಿದೆ. ನಿನ್ನೆ ತಾನೇ ನಮ್ಮ ನಾಯಕರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಕಮಲಾಸನ್ ನಟಿಸಿರುವ ತಗ್ ಲೈಫ್ ಸಿನಿಮಾ ಬಿಡುಗಡೆ ಆಗಬಾರ್ದು, ಈ ನಾಡಿನಲ್ಲಿ ಅವರ ಯಾವ ಸಿನಿಮಾಗಳು ಕೂಡ ಪ್ರದರ್ಶನ ಕಾಣಬಾರ್ದು ಅಂತ ಇವತ್ತು ಕರವೇ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಸಹಕಾರ ನೀಡ್ತಾ ಇದೆ. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ TN ನಾರಾಯಣಗೌಡರವರ ಮಾರ್ಗದರ್ಶನದಲ್ಲಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಚಾರಾ ಶೇಖರಣ್ಣನವರ ಉಪಸ್ಥಿತಿಯಲ್ಲಿ ಹಾಗೂ ಕೆಚ್ಚದೆ ಗಂಡು ಕರ್ನಾಟಕದ ರಕ್ಷಣಾ ವೇದಿಕೆ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂಥ ಹುಟ್ಟು ಹೋರಾಟಗಾರರಾದಂಥ ಸನ್ಮಾನ್ಯ ಶ್ರೀ ಅಂಗಡಿ ಶಂಕರಣ್ಣನವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಬಳ್ಳಾರಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇಷ್ಟು ಜನ ಬಳ್ಳಾರಿ ಜಿಲ್ಲೆಯಾದಂಥ ಎಲ್ಲ ಕನ್ನಡಿಗರು ಸೇರಿ ಈ ಕಂತ್ರಿ ನಾಯಿ ಅಂತೂ ಹೆಸರು ಪಡೆದಿರತಕ್ಕಂಥ ಕಮಲಾಸನ್ ಅವರ ವಿರುದ್ಧ ಇವತ್ತೇನು ಭೂತ ದಹನ ಮಾಡಿದ್ದೀವಿ. ಇನ್ನು ಮುಂದೆ ಹೆಜ್ಜೆ ಇಡಬೇಕಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಾವಲು ಸಮಿತಿ ಅಧ್ಯಕ್ಷರು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ವೇದಿಕೆಯಲ್ಲಿ ಎಲ್ಲ ರಾಜಕೀಯ ಗಣ್ಯ ಮಹನೀಯರು ಈ ಕನ್ನಡ ಜಾಲನ್ನು ಬಳಸಿ ಎಲ್ಲ ಅವರು ಸವಲತ್ತುಗಳು ತಗೊಂಡಿದ್ದಾರೆ. ನಾನು ರಾಜಕೀಯ ಮಾತಾಡಕ್ ಹೋಗಲ್ಲ. ಇವತ್ತು ಅವ್ರು ಏನ್ ಮಾಡ್ತಿದ್ದಾರೆ, ವಿಧಾನಸೌಧದಲ್ಲಿ ಏನ್ ಮಾಡ್ತಿದ್ದಾರೆ, ನಾವೊಂದು ಕನ್ನಡಿಗರಾಗಿ ನಾವೊಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಪ್ರತಿಯೊಬ್ಬ ಸಂಸದರು ಸದಸ್ಯರು ಏನಿದಾರಲ್ಲ, ವಿಧಾನಸಭಾ ಸಚಿವರು, ವಿಧಾನಸಭಾ ಸದಸ್ಯರು ಎಲ್ಲರೂ ಸೇರಿಬಿಟ್ಟು ಎಲ್ಲಾ ಪಕ್ಷದವರು ಸೇರಿಬಿಟ್ಟು ಈ ಕನ್ನಡ ನೆಲ ಜಲ ಭಾಷೆ ಹೋರಾಟ ಮಾಡ್ತಿದಾರಲ್ಲ, ಇದಕ್ಕೆ ಅವರು ಘನತೆ ಗೌರವ ಇವತ್ತು ಇಷ್ಟು ದಿವಸ ಆದ್ರೂ ಕೂಡ ಒಂದು ಸಕಾರಾತ್ಮಕವಾದಂತ ಯಾವುದೇ ರಾಜಕೀಯ ಪಕ್ಷದವರು ಮಾತು ಎತ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಕನ್ನಡಿಗರು ಏನಿದೀವಲ್ಲ, ನಾವೆಲ್ಲ ಒಂದೇ ಕುಟುಂಬ ಇದ್ದ ಹಾಗೆ ಜಾತಿ ಪಕ್ಷ ಭೇದ ಎಲ್ಲ ಮರೆತು ಬಿಟ್ಟು ಇವತ್ತು ಕಮಲಾಸನ್ ಅವರ ಚಿತ್ರವನ್ನು ಇಡೀ ಕರ್ನಾಟಕದಲ್ಲಿ ಯಾವ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡಬಾರ್ದು. ಮಾಡಿದ್ದೇ ಕರೆವಾದ್ರೆ ಏನು ಸಿನಿಮಾ ಚಿತ್ರರಂಗ ಮಂದಿರಗಳನ್ನು ನಾವು ನಮ್ಮ ಬಂದ್ ಮಾಡ್ತೀವಿ, ಅದಕ್ಕೆ ಬೆಂಕಿ ಹಚ್ಚುತ್ತೀವಿ. ಆ ಕಮಲಾಸನ್ ಬಂದು ಕೂಡ ನಾವೇನು ಭೂತ ದಹನ ಮಾಡ್ತೀವಲ್ಲ, ರಿಯಲ್ ಆಗಿ ಅವನಿಗೆ ಬೆಂಕಿ ಹಚ್ಚುತ್ತೆ ಅಂತ ಹೇಳಿ ಈ ಮೂಲಕ ನಮ್ಮ ಕನ್ನಡಿಗರೆಲ್ಲರ ಪರವಾಗಿ ನಾನು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.